ನಟಿ, ನಿರ್ಮಾಪಕಿ, ನಿರ್ದೇಶಕಿ ರೂಪಾ ಅವರು ಆಜಾದ್ ಭಾರತ್ ಎಂಬ ದೇಶ ಪ್ರೇಮದ ಕಥೆಯನ್ನು ತೆರೆ ಮೇಲೆ ತರೋದಕ್ಕೆ ರೆಡಿಯಾಗಿರುವಂಥದ್ದು. ಈ ಸಿನಿಮಾ ಜನವರಿ 2ಕ್ಕೆ ರಿಲೀಸ್ ಆಗ್ತಿದೆ. ಸೊ ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅವರೇ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಮೇಡಮ್ ನಮಸ್ತೆ. ಹಲೋ, ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ಹೆಣ್ಮಕ್ಳಿಗೆ ಈ ನೀರಾ ಆರ್ಯ ಬಗ್ಗೆ ಗೊತ್ತೇ ಇರಲಿಲ್ಲ. ಈ ಥರದ್ದೊಬ್ಬರು ಅನ್ಸಂಗ್ ಹೀರೋಯಿನ್ ಇದ್ದಾರೆ ನಮ್ಮ ದೇಶದಲ್ಲಿ, ಅವರು ಕೂಡ ಹೋರಾಟವನ್ನು ಮಾಡಿದ್ದಾರೆ ದೇಶಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಕಥೆಯನ್ನು, ಒಂದು ಒಳ್ಳೆ ಸ್ಟೋರಿಯನ್ನು ನೀವು ತೆರೆ ಮೇಲೆ ತರ್ತಿರೋವಂಥದ್ದು. ಸೊ ಈ ಒಂದು ಸಿನಿಮಾದ ಬಗ್ಗೆ ಹೇಳೋದಾದರೆ ಮೇಡಮ್. ಥ್ಯಾಂಕ್ ಯು ಡಿಯರ್, ಸೋ ನೈಸ್ ಆಫ್ ಯು. ಆ್ಯಕ್ಚುಲಿ ನೀರಾ ಆರ್ಯ ಥರನೇ ಅನೇಕರು ಇದ್ದರು, ನಿಜ ಹೇಳ. ಈಗ ನಿಮಗೂ ನನಗೂ ಅವಾಗೆಲ್ಲ ಪುಸ್ತಕ ಬರೆದಿಡೋರು ಎಷ್ಟೋ ಜನ ಇರ್ತಿರ್ಲಿಲ್ಲ. ಎಲ್ಲ ಕಥೆನೂ ಕಲ್ ಮೇಲೆ ಕೆತ್ತಕ್ಕಾಗ್ತಿರ್ಲಿಲ್ಲ. ನಾನು ಯಾವಾಗಲೂ ಹೇಳೋದು, ಮುಂದೆ ಒಬ್ಬರು ಲೀಡರ್ ಹಿಂಗೆ ನಿಂತಿದ್ರು ಅಂದರೆ ಅವ್ರ ಹಿಂದೆ 1000ನೇ ವ್ಯಕ್ತಿ ನಿಂತಿದ್ರಲ್ಲ, ಅವರು ಕೂಡ ಒಳ್ಳೆ ಲೀಡರೇ ಆಗಿದ್ದರು. ಪಾಪ ಅವ್ರ ಜೀವನದ ಕಥೆ ಯಾರೂ ಬರೆದಿಲ್ಲ ಪುಸ್ತಕಗಳಲ್ಲಿ. ಆ ರೀತಿ ನಮ್ಮ ಪುಣ್ಯ ನಮಗೆಲ್ಲೋ ಇವ್ರದ್ದೆಲ್ಲ ಕಥೆಗಳು ಸಿಕ್ತು. INA ಇಂಡಿಯನ್ ನ್ಯಾಷನಲ್ ಆರ್ಮಿನಲ್ಲಿ ರಾಣಿ ಝಾನ್ಸಿ ರೆಜಿಮೆಂಟಲ್ಲಿ ನೇತಾಜಿ ಅವ್ರದ್ದು. ಅದರಲ್ಲಿ ಸರಸ್ವತಿ ರಾಜಮಣಿ, ನೀರಾ ಆರ್ಯ ಮತ್ತು ದುರ್ಗಾ ಅಂತ 3 ಕ್ಯಾರೆಕ್ಟರ್ಗಳು ಬರುತ್ತೆ, ಆ ಕ್ಯಾಪ್ಟನ್ ಲಕ್ಷ್ಮಿ ಅವ್ರನ್ನ ಹೊರತುಪಡಿಸಿ. ಸೊ ಈ 3 ಕ್ಯಾರೆಕ್ಟರ್ಗಳಲ್ಲಿ ಹೇಗೆ ಅವರು ಸ್ಪೈಗಳಾಗಿದ್ದರು, ಹೇಗೆ ಹೋರಾಟ ಮಾಡ್ತಿದ್ರು, ಹೇಗೆ ವೇಷ ಬದಲಿಸ್ಕೊಂಡು ಹೋಗಿ ದೇಶಕ್ಕೋಸ್ಕರ, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರು, ಎಷ್ಟೋ ಜನ ಬ್ರಿಟಿಷರ್ಸ್ ಫೈಟ್ ಮಾಡೋಕ್ಕೆ ಬಂದರು, ಹುಡುಗಿಯರಾಗಿ ಮಹಿಳೆಯರಾಗಿ ಹೇಗೆ ಫೈಟ್ ಮಾಡಿದ್ರು, ಮತ್ತು ಇವರಲ್ಲೆಲ್ಲ ಇಷ್ಟು ತಾಕತ್ತು ತುಂಬಿದ್ದು ನೇತಾಜಿ. ಈಗ ಸುಮ್ಮನೆ ನಮ್ಮಪ್ಪ ಅಮ್ಮನೇ ಸ್ಟ್ರಾಂಗ್ ಆಗಿರು, ಚೆನ್ನಾಗಿ ಮಾಡು, ನೀವು ಹೋಗಿ ಫೈಟ್ ಮಾಡಿಬಿಡು, ಮಾಡೋಕ್ಕಾಗ್ತಾ? ವಿ ವೋಂಟ್ ಡೂ ದ್ಯಾಟ್. ನಮ್ಗಾಗಲ್ಲ. ಕರಾಟೆ ಕಲ್ತಿರೋರು ಮಾತ್ರ ಮಾಡ್ತಾರೆ. ಆಗಿನ ಕಾಲದವರು ತಮಗೇನು ಊಟ ಇದೆಯೋ ಇಲ್ವೋ, ನಿದ್ದೆ ಇದೆಯೋ ಇಲ್ವೋ, ಬಟ್ ಏನಿದೆಯೋ ಇಲ್ವೋ ನೋಡಿ, ಅವ್ರ ಯೂನಿಫಾರ್ಮ್ಸ್ ನೋಡಿ ಹೆಂಗೆ ಹಾಕ್ಕೋತಿದ್ರು ಡಿಸಿಪ್ಲಿನಿಂದ. ಆಮೇಲೆ ಏನಿರಲಿ ಇರದೆ ಹೋಗಲಿ, ಅಯ್ಯೋ ನಂಗೆ ಸುಸ್ತಾಗೋದೆ, ಊಟ ಇಲ್ಲ ಅಂತ ಹಿಂಗೆ ಮೂತಿ ಇಟ್ಕೋತಿರಲ್ಲ, ಹಿಂಗೆ ನಿಂತ್ಕೊಳ್ಳೋರು. ಲುಕ್ ಅಟ್ ದ ವೇ ಅವರೆಲ್ಲ ಎಷ್ಟು ನಮಗೆ ಕಾಂಟ್ರಿಬ್ಯೂಟ್ ಮಾಡಿ, ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ರು. ಬಟ್ ನಮ್ಮ ಇವತ್ತಿನ ಯಂಗ್ಸ್ಟರ್ಸು ಪಾಪ ಎಲ್ಲದಕ್ಕೂ ರೀಸನ್ಸ್ ಕೊಡ್ತಾರೆ. ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, TV ಇದೆ, ಎಲ್ಲ ಇದ್ರೂ ಅಯ್ಯೋ ದೇವ್ರು ನನಗೇನು ಕೊಟ್ಟೇ ಇಲ್ಲ, ನನಗೇ ಕಷ್ಟ ಕೊಟ್ಬಿಟ್ಟ ಅಂತ ಹೇಳ್ತಾರೆ. ನಂಗೆ ಅದಕ್ಕೆ ನಗು ಬರುತ್ತೆ. 24 hours ಇದೆ, ನಿಮ್ಮ ಕೈ, ಕಾಲು, ಕಣ್ಣು ಎಲ್ಲ ಕರೆಕ್ಟಾಗಿದೆ ಅಂದಾಗ ನಾವೇ ಎದ್ದು ನಿಂತು ಕೆಲಸ ಮಾಡ್ಕೋಬೇಕು. ಸೊ ಈ ಫಿಲಮ್ಮು ಹಳೆ ಕಥೆನ ಜ್ಞಾಪಿಸೋದು ಮಾತ್ರನೇ ಅಲ್ಲ, ಅನ್ಸಂಗ್ ಹೀರೋಸ್ ಬಗ್ಗೆ ಅಫ್ಕೋರ್ಸ್ ಚಜ್ಜುರಾಮ್ ಅವ್ರ ಬಗ್ಗೆ, ನೇತಾಜಿ ಅವ್ರ ಬಗ್ಗೆ ಮತ್ತು ನೀರಾ ಆರ್ಯ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಡಿದ್ದೀವಿ. ಆದರೆ ಈ ಕಥೆಯಿಂದ ಏನೇನನ್ನು ತಿಳ್ಕೋಬೇಕು ಅನ್ನೋದು ಕೂಡ ಬಹಳಷ್ಟು ಅದರಲ್ಲಿ ಒಂದು ಆಳವಾದ ಮೀನಿಂಗ್ಫುಲ್ ಥಿಂಗ್ಸ್ನ ಇಟ್ಟು ನಾನು ಈ ಕಥೆನ ಹೊರಗೆ ತರ್ತಿದ್ದೀನಿ. ಮೇಡಮ್ ಹೇಗೆ ಈ ಕತೆ ಹುಟ್ಕೊಳ್ತು ಅಂತ ಹೇಳ್ಬಿಟ್ಟು, ಈಗ ಅಫ್ಕೋರ್ಸ್ ನಮಗೆ ಗೊತ್ತೇ ಇರಲಿಲ್ಲ ಈ ನೀರಾ ಆರ್ಯ ಬಗ್ಗೆ. ನಮ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಈ ಗೊತ್ತಿಲ್ಲದಿರೋ ಕತೆಗಳನ್ನ ನೀವು ಹೇಗೆ ಹುಡುಕಿದ್ದು ಅಂತ? ಆ್ಯಕ್ಚುಲಿ ಅದು ನನ್ನ ಪುಣ್ಯ ಅಂತ ಅನ್ಕೋಬೇಕು. ಯಾವಾಗಲೂ ನಾನು ಹಿಂಗೇನೋ ಗ್ಲ್ಯಾನ್ಸ್ ಮಾಡಬೇಕಾದ್ರೆ ನನಗೆ ನೀರಾ ಆರ್ಯ ಬಗ್ಗೆ ಸಿಕ್ತು ಕತೆ. ಸೊ ನನ್ನ ಫಿಲಮ್ನು ಅದೇ ರೀತಿ ಶುರು ಮಾಡಿದ್ದೀನಿ. ಒಬ್ಬಳು ಜರ್ನಲಿಸ್ಟು ಕತೆ ಹುಡುಕ್ತಾ ಹೋಗಬೇಕಾದ್ರೆ ಹೇಗೆ ನೀರಾ ಆರ್ಯ ಕತೆ ಸಿಕ್ತು ಅನ್ನೋದು. ಸೊ ಆ ಕತೆನ ಹುಡುಕ್ತಾ ಹೋಗಬೇಕಾದ್ರೆ ನನಗೆ ಆ ನೀರಾ ಆರ್ಯದ ಬಂದ ತಕ್ಷಣವೇ ಅದ್ರ ಹಿಂದೆ ಬಿದ್ದೆ ನಾನು. ಸೊ ಇದು ಹೆಂಗಾರ ಮಾಡಿ ಹುಡುಕಬೇಕು, INA ಆರ್ಮಿ ಬಗ್ಗೆ ತಿಳ್ಕೋಬೇಕು, ಇಂಡಿಯನ್ ನ್ಯಾಷನಲ್ ಆರ್ಮಿ ಹೇಗಿದ್ರು, ರಾಣಿ ಝಾನ್ಸಿ ರೆಜಿಮೆಂಟ್ ಹೇಗೆ ಕಟ್ಟಿದ್ರು, ಮತ್ತು ಅವಾಗಿನ ಕಾಲಕ್ಕೆ 7 ದೇಶಕ್ಕೆ ಹೋಗ್ಬಿಟ್ಟು ನೇತಾಜಿ ಹೆಂಗೆ ಮಹಿಳೆಯರನ್ನ ನೀವೆಲ್ಲ ಬಂದ್ಬಿಡಿ ಆರ್ಮಿಗೆ ಅಂತಂದರೆ ಕಳಿಸ್ಬಿಡ್ತಾರ ಮನೇಲಿ, ಅಥವಾ ಇವರು ಎಲ್ಲ ಬಂದ್ಬಿಡ್ತಾರ, ಕಾಡಲ್ಲಿ ಎಲ್ಲರೂ ಜೊತೇಲಿ ಇದ್ಬಿಟ್ಟು ಹೋರಾಟ ಮಾಡ್ತಾರ, ಎಷ್ಟು ಕಷ್ಟಗಳಾಗಿರಬಹುದು ಅಂತ ಅನ್ನೋದನ್ನ ಒಂದೊಂದೇ ನಾನು ರಿಸರ್ಚ್ ಮಾಡೋದಕ್ಕೆ ಹೋಗಿದಾಗ ನಿಜವಾದ INA ವೆಟರ್ನ್ಸು, INA ಆರ್ಮಿನಲ್ಲಿದ್ದಂಥ ಅನೇಕ ನಾಯಕರನ್ನು ಭೇಟಿಯಾದೆ, ಮಾಧವನ್ಜಿ ಮತ್ತು ಮೀನಾಕ್ಷಿ ಅಮ್ಮನ್ನು ಎಲ್ಲರನ್ನು. ಅದೇ ಸಮಯದಲ್ಲಿ ನನಗೆ ನೇತಾಜಿ ಅವರ ಗ್ರೇಟ್ ಗ್ರ್ಯಾಂಡ್ ಡಾಟರ್ ಮರಿಮೊಮ್ಮಗಳಾದಂತಹ ರಾಜಶ್ರೀ ಚೌಧರಿ ಮ್ಯಾಮ್ನ ಭೇಟಿಯಾದಾಗ ಅವ್ರು ಒಂದಷ್ಟು ಪಾಯಿಂಟ್ಸನ್ನ ಹೇಳ್ತಾ ಹೋದರು, ಏನೇನೇನೇನು ನಡೀತು ಅಂತ. ಬಟ್ ಒಂದೇ ಚಿತ್ರದಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ. ನಾನು ಅದಕ್ಕೆ ಇದನ್ನ ಫಿಕ್ಷನಲ್ ನರೇಷನ್, ರಿಯಲ್ ಇನ್ಸಿಡೆಂಟ್ಸು ಬಟ್ ಫಿಕ್ಷನಲ್ ನರೇಷನ್ನ ಮಾಡಿಕೊಂಡು ಅದನ್ನೆಲ್ಲ ಹಾಕ್ತಾ ಹೋಗಿದ್ದೀನಿ. ಮೋಟಿವೇಟ್ ಮಾಡುವಂತಹ ಡೈಲಾಗ್ಸ್ನ ಎಲ್ಲನೂ ಬರೆದು. ಮೇಡಮ್ ನಾನು ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಾಗ ನೀರಾ ಆರ್ಯ ಬಗ್ಗೆ ನೋಡ್ತಾ ಇದ್ದೆ. ಅವರಿಗೆ ಬ್ರಿಟಿಷರ್ಸ್ ಕೊಟ್ಟಿರೋ ಟಾರ್ಚರ್ನ ನೋಡ್ತಿದ್ರೆ ನಿಜಕ್ಕೂ ರೋಮಾಂಚನ ಆಗುತ್ತೆ. ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಫ್ರೀಡಮ್ ಫೈಟಿಂಗ್ ಮಾಡಿದಾರ ದೇಶಕ್ಕೋಸ್ಕರ ಅಂತ ಅನ್ನಿಸ್ಬಿಡುತ್ತೆ. ಸೊ ನೀವು ಅವ್ರ ಬಗ್ಗೆ ರಿಸರ್ಚ್ ಮಾಡಿರ್ತೀರಾ ಅಂತ ಅನಿಸುತ್ತೆ. ಮೇ ಬಿ ನಿಜವಾಗ್ಲೂ ಆ ರಿಸರ್ಚ್ ಮಾಡಿದಾಗ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳೆಲ್ಲ ಸಿಗ್ತಾ, ನಿಮಗೆ ಏನೆಲ್ಲ ಸಿಗ್ತಾ ಹೋಯಿತು, ಏನೆಲ್ಲ ಅಂದರೆ ಈಗ ಒಂದು ಸಿನಿಮಾ ಅಂತಂದರೆ ಅದರಲ್ಲಿ ನಾವು ಎಲ್ಲವನ್ನ ತೋರಿಸ್ಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಹೇಗೆ ಅಂದರೆ ನಿಮ್ಮ ಪಾತ್ರವಾಗಿ ನೋಡ್ತಿರ್ಬೇಕಿದ್ರೇ ಟ್ರೈಲರಲ್ಲಿ ಅಪ್ಪ ಇಷ್ಟೊಂದೆಲ್ಲ ಟಾರ್ಚರ್ ಕೊಟ್ಟಿದ್ದಾರಾ, ಇಷ್ಟೊಂದೆಲ್ಲ ಅನುಭವಿಸಿದ್ರಾ ಅವರು ಅಂತ ಅನ್ನಿಸ್ಬಿಡುತ್ತೆ.
ಅದೇ ನಾನು ಹೇಳೋದು ಪಾಪ ನಂದು ಒಂದು ಪಾತ್ರ ಆ ಥರದ್ದು ಎಷ್ಟು ಜನ ಏನೇನೇನೇನು ಅನುಭವಿಸಿದಾರೋ ಅದನ್ನೆಲ್ಲ ನಾವು ಕತೆಗಳು ಇಲ್ಲ ನಮ್ಗೆ ಅವೈಲೇಬಲ್ ಇಲ್ಲ ಕತೆ. ಇವ್ರದ್ದೊಂದನ್ನು ನಾವು ಕತೆನ ಹುಡುಕ್ತಾ ಹೋದಾಗ ಅನೇಕ ಜನರು ನಂಗೆ ರಿಯಾಲಿಟಿನ ಹೇಳ್ತಾ ಹೋದರು. ಅದರಲ್ಲಿ ಎಷ್ಟೋ ಜನರಿಗೆ ಬ್ರಿಟಿಷರು ನಪುಂಸಕರನ್ನಾಗಿ ಮಾಡ್ತಾಯಿದ್ರು, ಗಂಡಸರನ್ನ ಕೂಡ ಮತ್ತು ಹೆಣ್ಮಕ್ಳನ್ನ ಅನೇಕ ಸಲ. ಅದೆಲ್ಲ ಮಾಡಿದ್ಮೇಲೂ ನಮ್ಮದೇ ದೇಶಕ್ಕೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಹೇರಿ ನಮ್ಮನ್ನು ಈ ರೀತಿ ಎಲ್ಲ ಚಿತ್ರಹಿಂಸೆ ಕೊಟ್ಟು ಹೋದರು. ಸೊ ನೀರಾ ಆರ್ಯದು ಕ್ಯಾರೆಕ್ಟ್ರು ತನ್ನ ಗಂಡನ್ನೇ ಸಾಯಿಸಿ ನೇತಾಜಿನ ಪ್ರೊಟೆಕ್ಟ್ ಮಾಡೋ ಅಂಥ ಸ್ಟ್ರಾಂಗ್ ಮೆಂಟಾಲಿಟಿ ಇದೆಯಲ್ಲ, ಅದು ನಮ್ಗೆ ಯಾರಿಗೂ ಬರಲ್ಲ. ಇವಾಗ ನಿನ್ನ ದೇಶಕ್ಕೋಸ್ಕರ ನಿನ್ನ ಗಂಡನ್ನ ಕೊಲೆ ಮಾಡಿಬಿಡಿದ್ರೆ ನಾನು ಒಪ್ಕೋತೀನಾ? ನಾವು ಯಾರೂ ಮಾಡಲ್ಲ. ಬಟ್ ಅವಳು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಆ ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಒಬ್ಬ ಸಾಮಾನ್ಯ ಹುಡುಗಿ, ಸಾಮಾನ್ಯ ಮನೇಲಿ, ಅದನ್ನು ಅವಳ ತಂದೆ ತಾಯಿನ ಕಳ್ಕೊಂಡಾಗ ಚಜ್ಜುರಾಮ್ ಅಂತ ಒಬ್ಬರು ಅವಳನ್ನ ಅಡಾಪ್ಟ್ ಮಾಡ್ಕೋತಾರೆ. ಅಡಾಪ್ಟ್ ಮಾಡಿಕೊಂಡು ಅವಳನ್ನ ಇದಕ್ಕೆ ಬಿಡೋದು, ಸೇನೆಗೆ ಬಿಡೋದು. ಅದರಲ್ಲಿ ಅವಳು ಹೇಗೆ ಮೋಟಿವೇಟ್ ಆಗ್ತಾಳೆ ಅಂದರೆ, ಚಿಕ್ಕ ವಯಸ್ಸಿಂದನೇ ಭಗತ್ ಸಿಂಗ್ ಅವರು ಅವಳಿಗೆ ಪಿಸ್ತೂಲ್ ಹಿಡ್ಕೊಳ್ಳೋದನ್ನ ಹೇಳ್ಕೊಟ್ಟಿದ್ದಂಥ ವ್ಯಕ್ತಿ. ಸೊ ಅವಳೆಲ್ಲ ಒಡನಾಟಗಳೇ ಇಂತಿಂಥ ವ್ಯಕ್ತಿಗಳ ಜೊತೆ ಇದ್ದಾಗ ಅವಳಿಗೆ ದೇಶ ಪ್ರೇಮ ಮತ್ತು ಅವಾಗಿನ ಕಾಲದಲ್ಲಿ ತುಂಬ ಅನಿವಾರ್ಯತೆ ಆಗಿತ್ತು ದೇಶಕ್ಕಾಗಿ ಹೋರಾಟ ಮಾಡೋದು ಅಂತಂದು. ಇವತ್ತಿಗೂ ಅನಿವಾರ್ಯತೆ ಇದೆ. ನಿಮಗೆಲ್ಲ ಹೇಳ್ತಿದ್ದೀನಿ, ಯಂಗ್ಸ್ಟರ್ಸ್ಗೆ ಕೇಳಿಸ್ಕೊಳ್ಳಿ. ಎಲ್ಲ ಸಿಕ್ಬಿಟ್ಟಿದೆ, ನಾವು ಚೆನ್ನಾಗಿರ್ತೀವಿ ಅಂತಲ್ಲ. ಎಲ್ಲ ಸಿಕ್ಬಿಟ್ಟಿದ್ರು ಯಾಕೆ ಜನಗಳಿಗೆ ಕಾಯಿಲೆ ಬರ್ತಿದೆ? ಎಲ್ಲ ಸಿಕ್ಬಿಟ್ಟಿದ್ರು ಯಾಕೆ ಮನುಷ್ಯರಲ್ಲಿ ನೆಮ್ಮದಿ ಇಲ್ಲ? ಯಾಕೆ ಅಂದರೆ ಅವ್ರು ಎದ್ದು ಜವಾಬ್ದಾರಿನ ತೊಗೊಂಡು ಹೋರಾಟ ಮಾಡೋದಿಲ್ಲ. ನೀರಾ ಆರ್ಯ ಕ್ಯಾರೆಕ್ಟ್ರು ಒಬ್ಬಳು ಕ್ಯಾರೆಕ್ಟರ್ ಅಲ್ಲ, ಜೀವನದ ನಮ್ಮೆಲ್ಲರ ಕ್ಯಾರೆಕ್ಟ್ರು. ನಮ್ಮೆಲ್ಲರ ಲೈಫಲ್ಲೂ ಕೂಡ ವಿ ಗೋ ಥ್ರೂ ಸಚ್ ಇನ್ಸಿಡೆಂಟ್ಸ್. ಯಾವುದೋ ಒಂದೊಂದು ತೊಂದರೆಗಳಿಗೆ ಒಳಗಾದರೂ ಕೂಡ ನಾವು ಖಿನ್ನತೆಗೊಳಗಾಗಿ ಅಥವಾ ನನಗೇ ಕಷ್ಟ ಕೊಟ್ಬಿಟ್ರು ಅಂತ ತುಂಬ ಸೆಲ್ಫ್ ಸಿಂಪತಿ ಇಟ್ಕೊಳ್ಳೋದು, ಅದನ್ನೆಲ್ಲ ಬಿಟ್ಟು ಎದ್ದು ನೀವು ಕೆಲಸ ಮಾಡಿ ನೀವು ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕು. ನೀರಾ ಆರ್ಯಾಗ ಅಷ್ಟು ಟಾರ್ಚರ್ ಕೊಟ್ಟರು ಸತ್ತೋಗಲಿಲ್ಲ, ಅಥವಾ ಯಾರನ್ನು ಬೈಕೊಂಡು ದ್ವೇಷಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳಿಲ್ಲ, ಅಥವಾ ಭಿಕ್ಷೆನೂ ಬೇಡಲಿಲ್ಲ. ಆ ಥರ ಒಳ್ಳೆಯ ವ್ಯಕ್ತಿತ್ವಗಳು ನಮ್ಮೆಲ್ರಿಗೂ ಬರಬೇಕು.